ಈ ರೀತಿ ಒಂದು 100 ಪಾಯಿಂಟ್ ಪಾಪ್ಯುಲೇಷನ್ 1971 17.5 ಪಾಯಿಂಟು 2011 ಕೂಡ ಕನ್ಸಿಡರ್ ಮಾಡೋಣ ಅಂತ ಎರಡಕ್ಕೂ ಎವರೇಜ್ ಮಾಡಿ 10 ಪಾಯಿಂಟ್ ಕೊಟ್ಟರು. 15ನೇ ಹಣಕಾಸು ಆಯೋಗದಲ್ಲಿ ಏನು ಮಾಡಿದ್ರು, ಇನ್ಕಮ್ ಡಿಸ್ಟೆನ್ಸ್ ಏನಿದೆ ಅಲ್ಲ, ಮುಂದುವರಿದ ರಾಜ್ಯ ಹಿಂದುವರಿದ ರಾಜ್ಯ ಅದರ ನಡುವಿನ ಡಿಫ್ರೆನ್ಸಿಗೆ 45 ಪಾಯಿಂಟ್ ಕೊಟ್ಟರು. ಏರಿಯಾಕ್ಕೆ ರಾಜ್ಯದ ವಿಸ್ತಾರಕ್ಕೆ 15 ಪಾಯಿಂಟ್ ಕೊಟ್ಟರು. ಪಾಪ್ಯುಲೇಷನ್ ಏನೈತಲ್ಲ 2011 ಪಾಪ್ಯುಲೇಷನ್ 15 ಪಾಯಿಂಟ್ ಕೊಟ್ಟರು. ಆವಾಗ ಬೇರೆ ರಾಜ್ಯಗಳು ಅದಕ್ಕೆ ಅಬ್ಜೆಕ್ಷನ್ ಮಾಡಿದರು. ಇಲ್ಲ, ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ನಾವು ಜನಸಂಖ್ಯೆ ನಾವು ಕುಂಠಿತ ಮಾಡಿದ್ದೇವೆ, ನಮಗೆ ನೀವು ಇದಕ್ಕೆ ಪೆನಾಲ್ಟಿ ಹಾಕಬೇಡ್ರಿ ಅಂಥೇಳಿ. ಅದಕ್ಕೆ ಅವ್ರು ಏನು ಮಾಡಿದರು, ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಬೆಳವಣಿಗೆ ಆಗಿಲ್ಲ ಆ ರಾಜ್ಯಕ್ಕೆ ಒಂದು ಪಾಯಿಂಟ್ ಕೊಡೋಣಂತೆ 12.5 ಪಾಯಿಂಟ್ ಕೊಟ್ಟರು ನಮ್ಮಂಥ ಕರ್ನಾಟಕದಂಥ ರಾಜ್ಯಗಳಿಗೆ. ಫಾರೆಸ್ಟ್ ಮತ್ತು ಎಕಾಲಜಿಗೆ 10 ಪಾಯಿಂಟ್ ಕೊಟ್ಟರು. ಮೊದಲು 7.5 ಪಾಯಿಂಟ್ ಇತ್ತು, ಈಗ 10 ಪಾಯಿಂಟ್ ಮಾಡಿದರು. ಟ್ಯಾಕ್ಸ್ ಆ್ಯಂಡ್ ಫಿಸ್ಕಲ್ ಎಫರ್ಟ್ಸ್ ಅದ್ರ ಸಂಬಂಧ 2.5 ಪಾಯಿಂಟ್ ಮಾಡಿದರು. ಈ ರೀತಿ 14ನೇ ಮತ್ತು 15ನೇ ಹಣಕಾಸಿನಲ್ಲಿ ಈ ರೀತಿಯ ಬದಲಾವಣೆ ಮಾಡಿದರು. ಈ 15ನೇ ಹಣಕಾಸಿನ ಮೂಲಕ ನಮ್ಮ ರಾಜ್ಯಕ್ಕೆ ಸುಮಾರು 2,80,000 ಕೋಟಿ ರೂಪಾಯಿ ಅಡಿಷನಲ್ ಬೆನಿಫಿಟ್ ಅನ್ನು ಕೇಂದ್ರ ಸರ್ಕಾರದಿಂದ ನಮ್ಮ ಇದಕ್ಕೆ ಬಂದಿದೆ. ಆದ್ರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ನಿಮ್ಮ ಪಾಯಿಂಟ್ ಅಲ್ಲಿ ಚೆನ್ನಾಗಿದೆ, ಮತ್ತೆ ಟೈಮ್ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು ನಮಗೆ. ಭಾಳ ಡಿಸ್ಟರ್ಬ್ ಮಾಡಿದ್ರು. ಅಲ್ಲ, ಒಂದು ಗಂಟೆ ಆಯ್ತು, 45 ಮಿನಿಟ್ಸ್ ಇಸ್ ಟಾಕಿಂಗ್. ಕೊಡುವ ಎಲ್ಲರೂ ಮಾತಾಡ್ಬೇಕಲ್ಲ, ಅಲ್ಲಿ ಮಾತಾಡಿದ್ದಾರೆ. ಆಯ್ತು, ಅವ್ರದ್ದು ಮಾತಾಡೋರಿಲ್ಲ, ಬರೀ 3 ಜನ ಮಾತಾಡೋರ್ದು ನಾವು. ಆಯ್ತು, ಅಷ್ಟು ಮಾತ್ರ ರಿಟರ್ನ್ ಕೊಡ್ತೇವೆ ನಿಮ್ಗೆ. 3 ಜನ ಅದ, ನೀವು ಅಶೋಕ್ ಅವರು ಒಂದು ರೌಂಡ್ ಮುಗಿದ ನಂತರ ಮತ್ತೆ ಕೊಡ್ತೇವೆ. ಫಿನಿಶ್ ಇಟ್ ಫಾಸ್ಟ್. ಅಲ್ಲಿ ನಿಮ್ಮ ಪಾಯಿಂಟ್ ಎಲ್ಲ ಕರೆಕ್ಟ್ ಇದೆ, ಬೇಗ 24 ಗಂಟೆ ಕೂತ್ಕೊಂಡು ಕೇಳ್ಬಹುದು. ಮತ್ತೆ ಇಲ್ಲಿ ಪುರ್ಸೋತಿಲ್ಲ, ನಾವು ನಾಳೆ ಮುಗಿಸ್ಬೇಕಲ್ಲ. ಅದಕ್ಕಾಗಿ ಈಗ ಆದಷ್ಟು ಬೇಗ ಮುಗಿಸಿ ಬೇರೆಯವರು ಮಾತಾಡ್ತಾರೆ, ಎಲ್ಲ ಮಾತಾಡ ಟೈಮ್ ಸಿಗ ಮತ್ತೆ ನಿಮ್ಗೆ ಕೊಡ್ತೇವೆ. ಈಗ ನೀವು ಉಪನಾಯಕರಿದ್ದಾಗ ನಾವು ಹಿಂಗೇನಾರು ಮಾಡಿದ್ವಾ? ನಾನು ಮ್ಯಾಕ್ಸಿಮಮ್ ಸ್ವಲ್ಪ ಒಂದ್ಸಲ ನೆನೆಸ್ಕೊಳ್ಳಿ. ನೀವು ಎಷ್ಟು ಒಂದು ನಿಮಿಷ ಕುತ್ಕೋತಿರ್ಲಿಲ್ಲ ಅಲ್ಲಿ. ಏನು ಮಾಡ್ತೇವೆ, ನಮ್ ಜಿಲ್ಲೆ ಇರೋ ಕಾರಣಕ್ಕೆ ಎಲ್ಲ ಬೆಂಬಲ ಕೊಟ್ಟಿದ್ವಿ. ಈಗ ನಮ್ಮ ಉಪನಾಯಕರು ಮಾತಾಡ್ಬೇಕಾದ್ರೆ ನೀವು ಹಿಂಗ್ ತೊಂದರೆ ಎಲ್ಲಕ್ಕಿಂತ ಜಾಸ್ತಿ 45 ಮಿನಿಟ್ಸ್ ಮಾತಾಡಿ ಲೆಟ್ ಇಟ್ ಫಾಸ್ಟ್. ಇಲ್ಲ, ಖಾದರ್ ಅವರ ಕುರ್ಚಿಗೆ ಗಂಬಂಟಿಸಿ ನಿಮಗೆ ಕ್ಲೋಸ್ ಆಗುವಂತ ಸರ್ಟನ್ ವಿಷಯಗಳನ್ನ ನೆಕ್ಸ್ಟ್ ಮಾತಾಡ್ತೇನೆ. ನಿಮ್ಮ ಆತ್ಮಕ್ಕೆ ಸಮೀಪ ಇರುವಂತ ವಿಷಯಗಳನ್ನು ಕೂಡ ಮಾತಾಡ್ತೇನೆ. ಅಲ್ಲ, ಕರೆಕ್ಟ್. ಈಗ ನನ್ನ ಆತ್ಮ ನಿಮ್ಮ ಹತ್ರ ಉಂಟು, ಮನಸ್ಸೆಲ್ಲ ಈ ಕಡೆ ಉಂಟು. ಅದೇನ್ ಮಾಡುದು ಈಗ ಅದಕ್ಕೆ ಕನ್ಫ್ಯೂಸ್ ಫಾಸ್ಟ್ ಆಗ್ಬೇಕಲ್ಲ, ಎಲ್ಲರಿಗೂ ಕೊಡ್ಬೇಕಲ್ಲ. ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡಿ ಅವರಿಗೆ. ಅಂಕಿ ಸಂಖ್ಯೆಗಳದ್ದು ಸ್ವಲ್ಪ ನಾನು ಬಂದ್ ಮಾಡ್ತೇನೆ. ಅಂದ್ರೆ ಡೀಟೇಲ್ ನಿಮ್ಮ ಪಾಯಿಂಟ್ ಹೇಳಿ. ನಮ್ಮ ಅಂಕಿ ಸಂಖ್ಯೆಗಳ ಬಗ್ಗೆ ಬಂದ್ ಮಾಡ್ತೇನೆ. ಈಗ ನಾನು ಮಾನ್ಯ ಅಧ್ಯಕ್ಷರೇ, ನಾವು ಈಗ ಒಂದು ರಾಜಕಾರಣ ಬಿಟ್ಬಿಡೋಣ. ರಾಜಕಾರಣ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಏನು ಮಾಡಿದರು, ಅವ್ರು ಏನು ಮಾಡಲಿಲ್ಲ, ಅವ್ರು ಯಾರಿಗೆ ಹಿಂದುಳಿದವ್ರಿಗೆ ಏನು ಕೊಡ್ತೇವೆ ಅಂತ ಹೇಳಿದ್ರು, ಏನು ಕೊಡಲಿಲ್ಲ, ಎಸ್ಸಿಗಳಿಗೆ ಏನು ಕೊಡ್ತಿದ್ರು ಕೊಡಲಿಲ್ಲ, ಅದ್ರ ಬಗ್ಗೆ ನಾ ಎಲ್ಲ ಹೇಳಿದೆ. ಈಗ ರಾಜಕಾರಣ ಬಿಟ್ಟು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇನ್ನೊಂದು ಸ್ವಲ್ಪ ವಿಷಯಗಳನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತೇವೆ. ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ದಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ 44,422 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದ ಬಜೆಟ್ದಲ್ಲಿ ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕೆ ಇಲಾಖೆ, ಈ ರೀತಿ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳದಾವಲ್ಲ, ಆ ಎಲ್ಲ ಇಲಾಖೆಗಳಿಗಿಂತ ಹೆಚ್ಚು ದುಡ್ಡು ಇವತ್ತು ನಮ್ಮ ಶಿಕ್ಷಣ ಇಲಾಖೆಗೆ ಕೊಟ್ಟೈತೆ. 44,422 ಕೋಟಿ. ನಮ್ಮ ಇಡೀ ರಾಜ್ಯದಲ್ಲಿ ಎಷ್ಟು ಶಾಲೆಗಳಿದಾವೆ, ಎಷ್ಟು ಶಾಲೆಗಳಿದಾವೆ? 49,679 ಶಾಲೆಗಳಿದಾವೆ ನಮ್ಮ ಶಾಲೆ. ವಿದ್ಯಾರ್ಥಿಗಳು ಎಷ್ಟು ಕಲಿತಿದ್ದಾರೆ? 42,66,000 ರೂಪಾಯಿ. ನಾವು ಪರ್ ಸ್ಟೂಡೆಂಟ್ ಖರ್ಚು ಮಾಡ್ತಿರುವಂಥ ಖರ್ಚು ಎಷ್ಟು ಪರ್ ಸ್ಟೂಡೆಂಟ್ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡತ್ತಿತ್ತು? ಮಾನ್ಯ ಅಧ್ಯಕ್ಷರು ಇದನ್ನು ಲೆಕ್ಕ ಹಾಕಿದ್ರೆ ನಮ್ಗೆಲ್ಲರಿಗೂ ಗಾಬರಿ ಆಗ್ತೈತಿ. ಎಲ್ಲ ಸದಸ್ಯರಿಗೆ ನಾನು ಈ ಗಮನ ಸೆಳೆಸಕ್ಕೆ ಇಚ್ಛೆ ಪಡ್ತೇನೆ. ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ಸರ್ಕಾರಿ ಶಾಲೆಯಲ್ಲಿ, ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ಮಾನ್ಯ ಅಧ್ಯಕ್ಷರು ನಮ್ಮ ಸರ್ಕಾರಿ ಶಾಲೆಯಲ್ಲಿ 1,04,114 ರೂಪಾಯಿ ಖರ್ಚು ಮಾಡ್ತೇವೆ ನಾವು. ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೆ 1,04,114. ನಮ್ಮ ಈ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇವತ್ತೇನೈತಿ? ನಾನು ಒಂದು ಬಹಳ ಸೀರಿಯಸ್ ಸಜೆಷನ್ ಸರ್ಕಾರಕ್ಕೆ ಕೊಡ್ತಾ ಇದ್ದೇನೆ. ನಮ್ಮ ರಾಜ್ಯದಲ್ಲಿ ಸುಮಾರು 1 ಲಕ್ಷದ ಚಿಲ್ಲರ
ಟೀಚರ್ ಸರ್ಕಾರಿ ಟೀಚರ್ಗಳು 1,73,647 ಸರ್ಕಾರಿ ಟೀಚರ್ಗಳು ಅದಾರ. ಅಂದ್ರೆ ಸರ್ಕಾರದ ಆಲ್ಮೋಸ್ಟ್ ಅರೌಂಡ್ 50% ಸ್ಟಾಫ್ ಸರ್ಕಾರಿ ನಮ್ಮ ಶಿಕ್ಷಕರಿದ್ದಾರೆ. ಈ ಶಿಕ್ಷಣ ಇಲಾಖೆ ಏನೈತಿ, ಹೆಸರಿಗೆ ಶಿಕ್ಷಣ ಇಲಾಖೆ ಮಾನ್ಯ ಅಧ್ಯಕ್ಷರೇ, ಈ ಶಿಕ್ಷಣ ಇಲಾಖೆ ನಿಜವಾಗಿ ನಾವು 2 ಭಾಗ ಮಾಡಬೇಕು. ಒಂದು ಶಿಕ್ಷಕರ ಇಲಾಖೆ ಮಾಡಬೇಕು, ಯಾಕಂದ್ರೆ ಇವತ್ತಿಷ್ಟು ದೊಡ್ಡ ಪ್ರಮಾಣದ ಶಿಕ್ಷಕರು ಏನದಾರಲ್ಲ ಅವ್ರದ್ದು ಬೇಡಿಕೆಗಳನ್ನು ನಾವು ಈಡೇರ್ಸಕ್ಕೆ, ಅವ್ರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಕೆ ಮಾಡಕ್ಕೆ ಇನ್ನೊಂದು ಶಿಕ್ಷಣ ಇಲಾಖೆ ಮಾಡಬೇಕು. ಇವತ್ತಿನ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ, ಶಾಲೆ ಮತ್ತು ಶಿಕ್ಷಕರು ಈ ಮೂರು ಭಾಳ ಒಂದು ನಮ್ಮ ರಾಜ್ಯದಲ್ಲಿ ಶಿಕ್ಷಣ ನಡಿಬೇಕಂದ್ರೆ ಶಿಕ್ಷಣ, ಶಾಲೆ, ಶಿಕ್ಷಕರು ಭಾಳ ಇಂಪಾರ್ಟೆಂಟ್. ಆದ್ರೆ ಅಲ್ಲಿ ಮಿನಿಸ್ಟ್ರು, ಸೆಕ್ರೆಟರಿ, ಕಮಿಷನರು, ಡೈರೆಕ್ಟ್ರು ಎಲ್ಲರದು ಟೈಮ್ ಹೋಗೋದು ಕೇವಲ ಶಿಕ್ಷಕರ ಸಂಬಂಧ. ಶಿಕ್ಷಣದ ಸಂಬಂಧ ಟೈಮೇ ಇಲ್ಲ. ಹಾಗಾಗಿ ಈ ಡಿಪಾರ್ಟ್ಮೆಂಟ್ ಅನ್ನು ಸ್ಪ್ಲಿಟ್ ಮಾಡಿ, ಶಿಕ್ಷಣ ಇಲಾಖೆಯನ್ನು ಸ್ಪ್ಲಿಟ್ ಮಾಡಿ ಶಿಕ್ಷಕರಿಗೆ ಒಂದು ಇಲಾಖೆ ಮಾಡಬೇಕು, ಶಿಕ್ಷಣಕ್ಕೆ ಒಂದು ಇಲಾಖೆ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ತಾವೊಂದು ಬಹಳ ಉತ್ತಮ ಸಲಹೆಯನ್ನು ಕೊಟ್ಟಿದ್ರಿ. ನಮ್ಮ ರಾಜ್ಯದಲ್ಲಿ ಅದಕ್ಕೆ ಬಹಳ ಕ್ರಿಟಿಸಿಸಮ್ ಬಂತು. ನಾನು ಆ ವಿಷಯದ ಬಗ್ಗೆ ಬರ್ತೇನೆ. ಇವತ್ತು ಬಜೆಟ್ ಇದ್ದ ಸರ್ ಇದು. ಇವತ್ತು ನಾನು MBA ಮಾಡ್ಬೇಕಾದ್ರೆ ನಮಗೊಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಇರ್ತಿತ್ತು. ಅಂದ್ರೆ ನಮ್ಮ ಜೊತೆ ಇದ್ದಂಥ ಕ್ಲಾಸ್ಮೇಟ್ಗೆ ಅವನು 1 ವಾರ ನಾವು ಅಬ್ಸರ್ವ್ ಮಾಡ್ಬೇಕು, ಅವ್ನು ಏನು ಒಳ್ಳೇದು ಮಾಡ್ತಾನೆ, ಕೆಟ್ಟ ಮಾಡ್ತಾನೆ, ಅವನಲ್ಲಿ ಏನು ಚಲೋ ಅದಾವ, ಕೆಟ್ಟದಾವು. ಅದ್ರ ಮೂಲಕ ನಾವು 1 ವಾರ ತನಕ ಮಾತಾಡುವಂಗಿಲ್ಲ, ಅವನ ಬಗ್ಗೆ ಏನು ಹೇಳುವಂಗಿಲ್ಲ, ಫೀಡ್ಬ್ಯಾಕ್ ಕೊಡುವಂಗಿಲ್ಲ, ಸುಮ್ಮನೆ ಕುತ್ಕೊಂಡು ನೋಡಿ ಅವ್ರನ್ನ ಅಬ್ಸರ್ವ್ ಮಾಡಿ ಅವಾಗ ನಮ್ಗೆ ಗೊತ್ತಾಗ್ತೈತಿ ನಾ ಏನು ತಪ್ಪು ಮಾಡತ್ತೀನಿ, ನಾ ಏನಿದು ಅಂತೇಳಿ. ಈ ರೀತಿಯ ಒಂದು ಪ್ರೋಗ್ರಾಮ್ ಇತ್ತು ನಾ MBA ಮಾಡ್ಬೇಕಾದ್ರೆ. ನನ್ನ ಕ್ಲಾಸ್ಮೇಟ್ ಒಬ್ಬ ಜಪಾನ್ದಾವಿದ್ದ. ನಾ ಅವನ್ನ ಎಲ್ಲಿ ಕೆಲಸ ಮಾಡ್ತಾನೆ ಅಥವಾ ಎಲ್ಲಿ ಇರ್ತಾನೋ ಅಲ್ಲೇ ಹೋಗಿ ನೋಡ್ಬೇಕಾಗಿತ್ತು. ಅವ್ನು ದೊಡ್ಡ ಕಂಪ್ನಿಯ ದೊಡ್ಡ ಪೋಸ್ಟಲ್ಲಿದ್ದ. 1 ವಾರ ನಾ ಅವನ ಜೊತೆ ಇದ್ದು ಅವನ್ನ ಅಬ್ಸರ್ವ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಅವಾಗ ನಾನಲ್ಲಿ ಜಪಾನ್ದಲ್ಲಿ, ಟೋಕಿಯೋದಲ್ಲಿ ಇದ್ದಾಗ ನಾ ಅವ್ನಿಗೆ ಹೇಳಿದೆ, ನಿಮ್ಮ ದೇಶ ಇಷ್ಟು ಸ್ವಚ್ಛ ಐತಿ, ನಿಮ್ಮ ದೇಶ ಇಷ್ಟು ಕ್ಲೀನ್ ಐತಿ, ಇದು ಹೆಂಗೆ, ಈ ಕಲ್ಚರ್ ಹೆಂಗೆ ಬಂದೈತಿ ನಿಮ್ಮ ದೇಶದಲ್ಲಿ ಅಂತೇಳಿ. ಹೇಳಿದ, ನಿಂಗೆ ನಾಳೆ ಮುಂಜಾನೆ 8 ಗಂಟೆಗೆ ತಯಾರಿರು, ಒಂದು ಫುಲ್ ಡೇ ನನ್ನ ಜೊತೆ ಸ್ಪೆಂಡ್ ಮಾಡೋ, ನಾನು ನಿಂಗೆ ಏನಂತ ಹೇಳ್ತೇನೆ. ನಾನು ಅವ್ನು ಅಬ್ಸರ್ವ್ ಮಾಡೋದು ಮುಗಿದಿತ್ತು. ನಾ ಮುಂಜಾನೆ ನಾನು ಕರ್ಕೊಂಡು ಹೋದ. ಎಲ್ಲಿ ಕರ್ಕೊಂಡು ಹೋದ ಅಧ್ಯಕ್ಷರೇ? ನಾನು ಒಂದು ಶಾಲೆಗೆ ಕರ್ಕೊಂಡು ಹೋದ, ಜಪಾನಿನ ಒಂದು ಶಾಲೆ. ಆ ಜಪಾನಿನ ದೊಡ್ಡ ಶಾಲೆ, ಸರ್ಕಾರಿ ಶಾಲೆ. ಅಲ್ಲಿ ಪ್ರೈವೇಟ್ ಶಾಲೆಗಳು ಭಾಳ ಕಡಿಮೆ. ಆ ಸರ್ಕಾರಿ ಶಾಲೆಯಲ್ಲಿ ಹೋದ ಕೂಡಲೇ ಅಲ್ಲೇನಿತ್ತು, ಫಸ್ಟ್ ಶುರುವಾತಿಗೆ ಶಾಲೆಯಲ್ಲಿ ಎಲ್ಲ ಹುಡುಗರು ಚಪ್ಪಲ್ ಬಿಡ್ತಾರೆ ಹೊರಗೆ. ಅದಾದ್ಮೇಲೆ ನಾನು ಆ ಶಾಲೆಯನ್ನು ಅಬ್ಸರ್ವ್ ಮಾಡಿದ್ದೆ ಅಧ್ಯಕ್ಷರೇ. ಆ ಶಾಲೆಯಲ್ಲಿ ನಾ ಕೇಳಿದೆ, ಇಷ್ಟು ದೊಡ್ಡ ಕ್ಯಾಂಪಸ್ ಐತಿ, ಇದನ್ನು ಸ್ವಚ್ಛ ಮಾಡೋಕೆ ಎಷ್ಟು ಜನ ಅದಾರ ಅಂತ ಕೇಳಿದೆ. ಅವನಕ್ಕ, ಈ ಪೂರ್ತಿ ಇಡೀ ಶಾಲೆಯನ್ನು ನಮ್ಮ ಮಕ್ಕಳು ಸ್ವಚ್ಛ ಮಾಡ್ತಾರಂತ, ನಮ್ಮ ಮಕ್ಕಳು ಶಿಕ್ಷಕರು ಕೂಡಿ ಈ ಶಾಲೆಯನ್ನು ಸ್ವಚ್ಛ ಮಾಡ್ತಾರಂತ. ನಾನು ಸಂಜೆ ತನಕ ಇದ್ದೆ, ಆ ಶಾಲೆ ಹೋಗಿ ನೋಡಿದೆ. ಸಂಜೆಗೆ ಕರೆಕ್ಟ್ 45 ನಿಮಿಷದ ಅವ್ರಿಗೊಂದು ಪಿರಿಯಡ್ ಇತ್ತು. ಇಡೀ ಶಾಲೆಯಲ್ಲಿ ಮ್ಯೂಸಿಕ್ ಹಚ್ಚಿದ ಕೂಡ ಮಕ್ಕಳು, ಶಿಕ್ಷಕರು, ಅಲ್ಲಿರುವಂಥ ಶಿಕ್ಷಕೇತರ ಸಂಬಂಧಿ ಎಲ್ಲರೂ ಕೂಡಿ ಶಾಲೆಯನ್ನು ಸ್ವಚ್ಛ ಮಾಡಿದ್ರು, ಇನ್ಕ್ಲೂಡಿಂಗ್ ಟಾಯ್ಲೆಟ್, ಇನ್ಕ್ಲೂಡಿಂಗ್ ಶೌಚಾಲಯ. ಅವ್ರಿಗೆ ಡಿಸಿಗ್ನೇಟೆಡ್ ಏರಿಯಾ ಇತ್ತು. ಈ ಟೇಬಲ್ ನೀವು ಸ್ವಚ್ಛ ಮಾಡಬೇಕು, ಈ ಗಾಡಿ ಈ ಸ್ವಚ್ಛ ಮಾಡಬೇಕು, ಈ ಕಿಟಕಿ ಈ ಮಗ ಸ್ವಚ್ಛ ಮಾಡಬೇಕು. ಅವ್ರಿಗೆಲ್ಲ ಟೂಲ್ಸ್ ಇದ್ದು. ಎಲ್ಲರೂ ಕೂಡಿ ಎಲ್ಲದೂ ಸ್ವಚ್ಛ ಮಾಡಿದರು. ಆ ಚಿಕ್ಕವ್ರು ಇದ್ದಾಗ ಆ ಸ್ವಚ್ಛತೆ ಏನು ಸಂಸ್ಕೃತಿಯನ್ನು ಅಲ್ಲಿ ಹಾಕ್ತಾರ. ಇವತ್ತು ಇಡೀ ದೇಶ, ಇವತ್ತು ಅದು ಸ್ವಚ್ಛ ದೇಶ. ಇಡೀ ದೇಶದಲ್ಲಿ ಆ ಸಂಸ್ಕೃತಿ ಇದೆ. ನಾವು ನಮ್ಮ ಮನೆಯಲ್ಲೆಲ್ಲ ಕೆಲಸ ಮಾಡ್ತೀವಿ. ನಾನು ವ್ಯಾಪಾರಕ್ಕೆ ಮೊದಲನೇ ಸರ್ತಿ ಹೋದಾಗ ನಮ್ಮ ತಂದೆಯವ್ರು ನನಗೇನು ಹೇಳಿದ್ರು, ನೀನು ಯಾವ ಟೇಬಲ್ ಇದೆ ಅಲ್ಲಿ ಒಂದು ಸ್ವಚ್ಛ ಅರ್ಬಿ, ಒಂದು ಬಟ್ಟೆ ಇಟ್ಕೋ, ಅದ್ರ ಪಕ್ಕದಲ್ಲಿ ಒಂದು ಕಸಬರ್ಗಿ ತಗೋ, ನಿನ್ನ ರೂಮ್ ನೀ ಸ್ವಚ್ಛ ಮಾಡ್ಕೋಬೇಕು, ನಿನ್ನ ಟೇಬಲ್ ನೀ ಸ್ವಚ್ಛ ಮಾಡ್ಕೋಬೇಕು, ಅದಾದ್ಮೇಲೆ ನೀನು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಬೆಳಗ್ಗೆ. ನಾನು ಆ ಕೆಲಸ ಮಾಡ್ತಿದ್ದೆ. ನಾನು ಇಂಜಿನಿಯರಿಂಗ್ ಮುಗಿಸಿ ಬಂದ್ರು ಕೂಡ ನಾನು ಅದು ಕೆಲಸ ಮಾಡಿದ್ದೆ. ಸೊ ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ರ ಬಗ್ಗೆ ಬಹಳ ಮಡಿವಂತಿಕೆ ಐತೆ. ಜಾಪಾನಲ್ಲಿ ಮಕ್ಕಳು ಸೇರಿ ಸ್ಕೂಲ್ ಸ್ವಚ್ಛತೆ ಮಾಡ್ತಿದ್ದಾರೆ. ಇಲ್ಲಿಗ ನೀವು ಸರಿ ವಿಧಾನಸಭೆ ಸ್ವಚ್ಛ ಮಾಡ್ಬೇಕಾಗ್ತದೆ ಒಮ್ಮೆ ಕಂಪ್ಲೀಟ್. ವಿಧಾನಸೌಧ ಸ್ವಚ್ಛ ಮಾಡ್ಬೇಕಾಯ್ತು, ಬಹಳ ರೀತಿಯಿಂದ ಸ್ವಚ್ಛ ಮಾಡ್ಬೇಕಾಯ್ತು. ಅಂದ್ರೆ ಈಗೇನು ಕೊನೆ 45 ನಿಮಿಷ ಇರ್ಬೇಕಾ ನಾವೀಗ? ಅದು ಹೇಳಿ ಏನು ಅಂತ ನಿಮ್ಮ ಒಗಟ್ಟು ಅರ್ಥ ಆಗ್ಬೇಕಲ್ಲ ನಮಗೆ. ನೆಕ್ಸ್ಟ್ ನಮ್ಗೆ ಪ್ರೋಗ್ರಾಮ್ ಅದು ಈಗ ಶಾಸಕರಿಗೆ 1 ಡೇ. ಮಾನ್ಯ ಅಧ್ಯಕ್ಷರೇ, ಇದು ಈ ರೀತಿಯ ಸ್ವಚ್ಛತಾ ಕಲ್ಚರ್ ನಮ್ಮ ಶಾಲೆಗಳಲ್ಲಿ ಶುರು ಆಗ್ಬೇಕಾಯ್ತು. ಅದಕ್ಕೆ ಭಾಳ ವಿರೋಧ ಬಂತು. ಯಾಕೆ ವಿರೋಧ ಬಂತು ನನಗೆ ಗೊತ್ತಾಗಲಿಲ್ಲ. ನಾವು ಹೆಮ್ಮೆಯಿಂದ ನಮ್ಮ ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ನಾವು.
ಅವ್ರು ಆ ಕೆಲಸ ಮಾಡಿದಾಗ ನಮ್ಮ ದೇಶದಲ್ಲಿ ಸ್ವಚ್ಛತೆ ಸಂಸ್ಕೃತಿ ಬರ್ತೈತಿ. ಹಾಗಾಗಿ ಇದು ಪ್ರತಿಯೊಂದು ಈ ಮಕ್ಕಳ ಕಡೆಯಿಂದ ಅದ್ ಮಾಡಿಸ್ಬಾರ್ದು, ಇದು ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ನಾವು. ಆವಾಗ ಅವ್ರ ಮಕ್ಕಳು ಈ ದೇಶದ ಒಳ್ಳೆ ಸಂಪೂರ್ಣ ನಾಗರಿಕರಾಗಿ ತಯಾರಾಗಕ್ಕೆ ಅನುಕೂಲ ಆಗ್ತೈತಿ. ಮಾನ್ಯ ಅಧ್ಯಕ್ಷರೇ, ನಾನು ಶಾಸಕನಾದ್ಮೇಲೆ ಮೊದಲೇ ಸರ್ತಿ ಒಂದು ಶಾಲೆಗೆ ಹೋದೆ. ಆ ಶಾಲೆಯಲ್ಲಿ ನಾ ಕೇಳಿದೆ, ಇಲ್ಲೇ 1ನೇ ಕ್ಲಾಸಿಗೆ ಎಷ್ಟು ಹುಡುಗರು ಅದಾರಂತೆ. ಅವರು ಒಂದು ಸಂಖ್ಯೆ ಹೇಳಿದರು. ಅದಾದ್ಮೇಲೆ ಲೋವರ್ KGಯಲ್ಲಿ ಎಷ್ಟದಾರ, ಅಪ್ಪರ್ KG ಎಷ್ಟದಾರ ಅಂತ ಕೇಳಿದೆ. ಲೋವರ್ KG ಅಪ್ಪರ್ KG ಇಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯ್ತು. ಮತ್ತೆ ನಮ್ಮ ಆ ಶಾಲೆ ಮುಖ್ಯಾಧ್ಯಾಪಕ ಕೇಳಿದೆ, ನಿಮ್ಮ ಮಕ್ಕಳು ಯಾವ ಕ್ಲಾಸಿಗೆ ಶಾಲೆ ಸೇರಿದ್ರು? ಇಲ್ಲ ಸರ್, 4 ವರ್ಷಕ್ಕೆ ಶಾಲೆ ಸೇರಿದ್ರು. ಅವ್ರನ್ನೆಲ್ಲಿ ಕಳಿಸಿದ್ರಂತ? ಬೇರೆ ಕಡೆ ಕಳಿಸಿದ್ವಿ ಅಂತ ಹೇಳಿದ್ರು. ನನ್ನ ಜೊತೆ ಶಾಲೆ ಸುಧಾರಣಾ ಸಮಿತಿಯ ಸದಸ್ಯರಿದ್ದರು. ಅವ್ರಿಗೆ ಕೇಳಿದೆ ನಾನು, ನಿಮ್ಮ ಮಕ್ಕಳನ್ನ ಎಲ್ಲಿ ಕಳಿಸಿದ್ರಿಪ್ಪ? ಎಲ್ಲರೂ ಹೋಯ್ತಲ್ಲ 4ನೇ ವರ್ಷಕ್ಕೆ ಬೇರೆ ಬೇರೆ ಶಾಲೆಗೆ ಕಳಿಸಿದ್ರು. ನಾನು ಅವಾಗ ಒಂದು ವಿಚಾರ ಮಾಡಿದ್ದೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಲೋವರ್ KG ಅಪ್ಪರ್ KG ಶುರು ಆಗ್ಬೇಕಂತೇಳಿ. ನಾನು ನನ್ನ ಕ್ಷೇತ್ರದಲ್ಲಿ 3 ವರ್ಷ ಸುಮಾರು 70ರಷ್ಟು ಸರ್ಕಾರಿ ಶಾಲೆಯಲ್ಲಿ ಸ್ವಂತ ಖರ್ಚಿನಿಂದ ಅಲ್ಲಿ ಇರುವಂಥ ನಮ್ಮ ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರ ಸಹಕಾರ ತೆಗೆದುಕೊಂಡು, ಒಬ್ಬರು ಹುಡೇದ್ ಮನೆ ಅಂತೆ BO ಇದ್ರು, ಹುಸೇನ್ ಹುಡೇದ್ ಮನೆ ಅಂತೇಳಿ, ಅವರು ಭಾಳ ಕೋಆಪರೇಟ್ ಮಾಡಿದರು. ಅವ್ರ ಸಹಕಾರದಿಂದ ನಾನು 70ರಷ್ಟು ಶಾಲೆಗಳಲ್ಲಿ ನಾನು ಲೋವರ್ KG ಅಪ್ಪರ್ KG ಶುರು ಮಾಡಿದ್ರೆ ಸುಮಾರು 2300 ವಿದ್ಯಾರ್ಥಿಗಳ ಸಂಖ್ಯೆ ಆನ್ ಎವರೇಜ್ ನನ್ನ ಶಾಲೆಯಲ್ಲಿ ಹೆಚ್ಚಾಯಿತು. ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ಬೇಕಾರ ನನ್ನ ಕ್ಷೇತ್ರದಲ್ಲಿ ಕಡಿಮೆ ಆಯಿತು. ಇದೊಂದು ಸಣ್ಣ ವಿಷಯ ನಮ್ಮ ಶಿಕ್ಷಣ ಇಲಾಖೆಗೆ ಗೊತ್ತಾಗಿದ್ದಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಲೋವರ್ KG ಅಪ್ಪರ್ KG ಶುರು ಮಾಡ್ಬೇಕಂತ ಮಾಡಿದ್ದಾರೆ. ನಾವೊಂದು 7-8 ಸಜೆಷನ್ ಇದ್ರ ಬಗ್ಗೆ ಇಟ್ಟಿದ್ದೇನೆ. ನಮ್ಮ ಮಾನ್ಯ ಮಂತ್ರಿಗಳ ಎಲ್ಲ ನಮ್ಮ ಸದಸ್ಯರು ಹೇಳ್ತಾ ಇದ್ದಾರೆ. ನಮ್ಮ ಒಬ್ಬ ಸದಸ್ಯರು ಇಲ್ಲ, ಇನ್ನೊಂದು ಹಾಫ್ ಅನ್ ಅವರ್ದಲ್ಲಿ ನಾನು ಮುಗಿಸ್ತೇನೆ. ಜಾಸ್ತಿ ಟೈಮ್ ಮತ್ತೆ ನಿಮ್ಮದು ಕೂತ್ಕೊಂಡು ಮಾತಾಡ್ತಾರೆ. ನಾನು ನಮ್ಮ 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 ಅವ್ರು ಮಾತಾಡಿದ ನಿಮ್ಮ ಜೊತೆ ಅಲ್ಲಿಗೆ ಈಗ 1 ಗಂಟೆ ಮಾತಾಡಿ ನೀವು ಇರಲಿಲ್ಲ, ಈಗ ಬಂದ್ರಿ. ಹೌದಾ? ಈಗ ನೀವು ಯಾಕೆ ಬಂದ್ರಿ? ನಮ್ಮ ಎಲ್ಲ ಶಾಸಕರು ಮಾತಾಡಿದ್ರು, ಇಲ್ಲ ಇಂಗ್ಲಿಷ್ ಶಾಲೆಗಳು ಬೇಕು, ಇಂಗ್ಲಿಷ್ ಶಾಲೆಗಳು ಬೇಕು, ನಮ್ಮ ಎಲ್ಲ ಬಡವರಿಗೂ ಕೂಡ ಇಂಗ್ಲಿಷ್ ಕಲಿಸ್ಬೇಕಂತ. ಇದು ಬಹಳ ಡೇಂಜರಸ್ ಟ್ರೆಂಡ್ ಅಧ್ಯಕ್ಷರೇ. ಇಂಗ್ಲಿಷ್ ಶಾಲೆ ಏನೈತಲ್ಲ, ಒಂದು ದೇಶದ ಸಂಸ್ಕೃತಿ ಹೋಗ್ಬೇಕಂತಂದ್ರೆ ಮೊದಲು ಭಾಷೆ ಹೋತಂದ್ರೆ ಆ ದೇಶದ ಸಂಸ್ಕೃತಿ ಹೋದಂಗೆ. ಹಾಗಾಗಿ ನಮ್ಮ ಸಂಸ್ಕೃತಿ ಜೊತೆ ನಮ್ಮ ಭಾಷೆ ಬಹಳ ಅವಿನಾಭಾವ ಸಂಬಂಧ ಇರ್ತದೆ. ಇವತ್ತು ಇಂಗ್ಲಿಷ್ ಶಾಲೆಯ ಅವಶ್ಯಕತೆ ಅಂತಿರಲ್ಲ. ಅವ್ರು ಕೇಳ್ತಾ ಇರೋದು ಇಂಗ್ಲಿಷ್ ಶಾಲೆ ಅಂತ ಬಡವ್ರ ಮಕ್ಕಳು. ನಿಜವಾಗಿ ಬೇಕಾಗಿದ್ದೇನು, ನಮ್ಮ ಕೇಂದ್ರದ ಸೆಂಟ್ರಲ್ ಸ್ಕೂಲ್ಗಳಿದಾವೆ. ಸೆಂಟ್ರಲ್ ಸ್ಕೂಲ್ಗಳು ಇಂಗ್ಲಿಷ್ ಶಾಲೆ ಅಲ್ಲ ಅವು. ಈಗೇನು ತೊಂದರೆ ಏನಿದೆ ಮಕ್ಕಳಿಗೆ, ಅವರು SLC ಮುಗಿಸಿ PUCಗೆ ಹೋದಾಗ ಅಲ್ಲಿ ಕಾಲೇಜ್ದಲ್ಲಿ ಇಂಗ್ಲಿಷ್ದಲ್ಲಿ ಪಾಠ ಮಾಡಿದಾಗ ಅವರಿಗೆ ಗಣಿತ ಮತ್ತು ವಿಜ್ಞಾನ ಈ 2 ವಿಷಯಗಳು ಅವ್ರಿಗೆ ತಿಳಿಯೋದಿಲ್ಲ. ಯಾಕಂದ್ರೆ ಕನ್ನಡ ಮೀಡಿಯಂದಲ್ಲಿ ಅವ್ರು ಕಲ್ತಿರ್ತಾರೆ. ಈ 2 ವಿಷಯಗಳು ಡಿಫಿಕಲ್ಟ್ ಇರ್ತಾವೆ ಹೇಳಿದಾಗ. ಸುಧಾಕರ್ ಮಕ್ಕಳು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ? ಕನ್ನಡ ಮೀಡಿಯಂ ಓದ್ತಾ ಇದ್ದಾರೆ, ಇಂಗ್ಲಿಷ್ ಮೀಡಿಯಂ? ನಾನು ಮಾತಾಡ್ತೇನೆ. ಸ್ವಲ್ಪ ಹೇಳಿ. ಅಲ್ಲ, ವಿಷಯಾಂತರ ಮಾಡೋದು ಬೇಡ. ನಾನು ಹೇಳ್ತಾ ಇಲ್ವಲ್ಲ. ನಾನು ಪೂರ್ತಿ ಮಾಡೋದು ಕೇಳಿ ಸುಧಾಕರ್. ನಾನು ರಾಜಕೀಯ ಮಾತಾಡತ್ತೇನೆ, ಹೇಳಿದ್ದೆ ನಾನು ರಾಜಕೀಯ ಭಾಷಣ ಮುಗಿಸಿದ್ದೇನೆ, ರಾಜ್ಯ ಸಂಬಂಧ ಮಾತಾಡ್ತೀನಿ. ಪ್ರಾಕ್ಟಿಕಲ್ ವಾಸ್ತವಾಂಶ, ಲೆಟ್ಸ್ ಬಿ ಪ್ರಾಕ್ಟಿಕಲ್. ಇವು ಪೂರ್ತಿ ನಾನು ಕೇಳ್ರಿ, ಆಮೇಲೆ ಪ್ರಾಕ್ಟಿಕಲ್ ಹೌದು ಅಲ್ಲ ವಿಚಾರ ಮಾಡಿ. ಇವತ್ತು ಕೇಂದ್ರದ ಸೆಂಟ್ರಲ್ ಸ್ಕೂಲ್ ಅದಾವ. ನಮ್ಮ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳಿಲ್ಲ. ಕೇಂದ್ರದ ಶಾಲೆಗಳಿಗೆ ಸೆಂಟ್ರಲ್ ಸ್ಕೂಲಿಗೆ ದೊಡ್ಡ ಪ್ರಮಾಣದ ಪ್ರೆಷರ್ ಐತಿ. ಅಲ್ಲೇನೈತಿ ಕೇಂದ್ರದ ಸೆಂಟ್ರಲ್ ಸ್ಕೂಲ್ದಲ್ಲಿ ವಿಜ್ಞಾನ ಮತ್ತು ಗಣಿತ ಇವೆರಡು ಸಬ್ಜೆಕ್ಟ್ಗಳನ್ನು ಇಂಗ್ಲಿಷ್ನಲ್ಲಿ ಕಲಿಸ್ತಾರೆ. ಉಳಿದ ಸಬ್ಜೆಕ್ಟ್ಗಳು ಹಿಂದಿಯಲ್ಲಿ ಇರ್ತೈತಿ ಅಥವಾ ಬೇರೆ ಭಾಷೆದಲ್ಲಿ ಇರ್ತೈತಿ. ನಮ್ಮ ರಾಜ್ಯದಲ್ಲಿ ಕೂಡ ನಾವು ವಿಜ್ಞಾನ ಮತ್ತು ಗಣಿತನ ಇಂಗ್ಲಿಷ್ನಲ್ಲಿ ಕಲಿಸಿದ್ರೆ ಮಕ್ಕಳಿಗೆ ಅವ್ರಿಗೆ ಇಂಗ್ಲಿಷ್ ಕಲಿಸ್ದಂಗೆ ಆಗ್ತೈತಿ. ಅದ್ರ ಜೊತೆ ಉಳಿದ ಭಾಷೆಗಳನ್ನೇನಿರ್ತೈತಿ, ಭಾಷಾನೂ ಇರ್ತೈತಿ. ಸಮಾಜ ವಿಜ್ಞಾನ ನಮ್ಮ ಕನ್ನಡದಲ್ಲಿ ಅಥವಾ ಉರ್ದುದಲ್ಲಿ ಯಾವ ಭಾಷೆಯಲ್ಲಿ ಇರ್ತೈತಿ ಆ ಭಾಷೆದಲ್ಲಿ ಇರ್ಬೋದು. ಈ ರೀತಿ ಕಾಂಬಿನೇಷನ್ ಮಾಡಿದಾಗ ನಮ್ಮಲ್ಲಿ ಇಂಗ್ಲಿಷ್ ಶಾಲೆಗಳನ್ನು ಶುರು ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಸೆಂಟ್ರಲ್ ಎಕ್ಸಾಂಪಲ್ ಐತಿ. ಸೆಂಟ್ರಲ್ ಸ್ಕೂಲಿಗೆ ಇವತ್ತು ದೊಡ್ಡ ಪ್ರಮಾಣದ 100 ಸೀಟ್ ಇದ್ರೆ ಅಲ್ಲಿ 1000 ಅಪ್ಲಿಕೇಶನ್ ಬರ್ತಾವೆ. ಇದನ್ನು ನಾವು ಮಾಡುವಂಥದ್ದು ಅವಶ್ಯಕತೆ ಐತಿ. ಅದೇ ರೀತಿ ನಮ್ಮ DDPIಗಳು BEOಗಳು ಇದ್ದಾರೆ. ನಾವೀಗೇನಿದೆ ನಮ್ಮ ಅಧ್ಯಕ್ಷರೇ, ಇವತ್ತು ನಾವು ವಿಧಾನಸೌಧ ಇವತ್ತು ನೀವು ಲಕ್ಕಿಲಿ ನಮಗೆಲ್ಲ ಒಳ್ಳೆ ಬ್ರೇಕ್ಫಾಸ್ಟ್ ಇಲ್ಲಿ ತರಿಸ್ಕೊಡ್ತಾ ಇದ್ದೀರಿ, ಒಳ್ಳೆ ಮಧ್ಯಾಹ್ನದ ಊಟನೂ ಕೊಡಾತೀರಿ. ಇಲ್ಲಿಕ್ರೆ ನಾವೇನು ಮಾಡ್ತೀವಿ, ಹೊರಗೆ ಹೋಗ್ತೀವಿ, ಯಾವ ಚಲೋ ರೆಸ್ಟೋರೆಂಟ್ ಐತಿ ಅಲ್ಲಿ ರೆಸ್ಟೋರೆಂಟ್ದಲ್ಲಿ ತಿಂಡಿ ತಿಂತೇವೆ. ಆ ರೆಸ್ಟೋರೆಂಟ್ ಸರಿ ಇಲ್ಲ ಅಂತಂದ್ರೆ
ಅದನ್ನು ಬಿಡ್ತೇವೆ, ಬೇರೆ ರೆಸ್ಟೋರೆಂಟಿಗೆ ಹೋಗ್ತೇವೆ. ಆದರೆ ಇವತ್ತು